ಮನಸ್ಸಣ ಹಿಂದಕ್ಕೆ ಹೋಗಿ. ಹೇಳಿ ಸರ್, ನೀವು ಫೋಟೋ ತಗೊಂಡು ತಗೊಂಬಿಡಿ ನೀವು ಮಲ್ಲೇಶಣ್ಣ 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 ನೀವು ತಿರುಗಣ ಯಾಕಣ ಅಲ್ಲ ನಾವು ಹಿಂದೆ ತಿರ್ಕೊಂಡಿದ್ರು ಹಿಂಗೆ ತಿರ್ಕೊಳ್ಳಿ ಅಂತ ಅಷ್ಟೇ. ಕೊಟ್ಬಿಟ್ಟು ಪಕ್ಕ ಕೊಟ್ಟಾಗಿ ಹಂಗೆ ಹಂಗೆ ಪಕ್ಕ ಕೊಟ್ಟಾಗಿ ಸರ್ ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ ಹೋಗಿ ಎಲ್ಲ ಒಂದೇ ಕಡೆ ಹೋಗಿ ಎಲ್ಲ ಒಂದೇ ಕಡೆ ಬಿಡ ನಾವು
ಮೀಟಿಂಗ್ಗಳು ಇರ್ಬೋದು, ಒಂದು ಗ್ರಾಮ ಸಭೆ ಇರ್ಬೋದು, ಮತ್ತು ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಭಾಗವಹಿಸಿ ವಿರಾಟಗಳಿಗೆ ಪೋಷಣೆ ಇಟ್ಕೊಂಡು ಅವರಿಗೆ ಒಂಥರ ಅಚೀವ್ಮೆಂಟ್ಸ್ ಮಾಡ್ಕೊಂಡು ಇದುವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ. ಹಾಗೂ ರಾಜ್ಯ ಮಟ್ಟದಲ್ಲಿ VRW, MRW, URW ರಾಜ್ಯ ರಾಜ್ಯ ಸಂಚಾಲಕರಾಗಿ ಕೆಲಸ ನಿರ್ವಹಿಸಿ ಹಲವಾರು ಬಾರಿ ಬೆಳಗಾವಿ ಮತ್ತು ಬೆಂಗಳೂರು ಮತ್ತು ಮಂಡ್ಯ ಇದನ್ನೆಲ್ಲ ನಮ್ಮ VRW, MRW ಗೌರವದಕ್ಕೋಸ್ಕರ ಚಳುವಳಿನ ಮಾಡಿಸ್ಕೊಂಡು ಬಂದು ಹಲವಾರು ಸಚಿವರನ್ನ ಭೇಟಿ ಮಾಡಿ, CM ಅವ್ರನ್ನ ಭೇಟಿ ಮಾಡಿ, ಇಲಾಖೆ ನಿರ್ದೇಶಕರನ್ನ ಭೇಟಿ ಮಾಡಿ ಎಲ್ಲ ನಮ್ಮ ಏನಪ್ಪ ಅಂತಂದರೆ ನಾನು ಹೇಳೋದಾದ್ರೆ ಅವ್ರ ಬಗ್ಗೆ ಅಂಡುಪುರದಲ್ಲಿ VRWಗಳಿಗೆ ಅಷ್ಟು ಕೆಲಸ ನಿರ್ವಹಿಸೇ ಇಲ್ಲ. ಆ ರಾಜ್ಯ ಮಟ್ಟದಲ್ಲಿ ನಮ್ಮ ಇಡೀ ರಾಜ್ಯದ VRW, MRW, URWಗಳಿಗೆ ಒಂದು ನೆಲೆ ಸಿಗಲಿ ಅಂತ ಹೋರಾಟ ಮಾಡ್ಕೊಬಂದರು. ಅದು ಅದರಲ್ಲಿ ಸ್ವಲ್ಪ ಏನಪ್ಪ ಅಂತಂದರೆ ಫಲ ಸಿಕ್ಕದೆ. ಇದುವರೆಗೂ ನೀವು VRWಗೆ 9,000, ನಮ್ಗೆ 15,000 ಅಂತಂದರೆ ರಾಜ್ಯ ಒಕ್ಕೂಟದರೆ ಒಂದು ಸ್ವಲ್ಪ ನಾವೀಗೆಲ್ಲ ಅಚೀವ್ಮೆಂಟ್ಸ್ ಆಗಿರುವಂಥದ್ದು ನನ್ನ ಭಾವನೆ. ಇದರಲ್ಲಿ ಅವರು ದೇವರಾಜ್ ಅವರು ಇಡೀ ಮನೆ ಮಾಟ ಬಿಟ್ಟು, ಹೆಂಡತಿ ಮಕ್ಕಳು ಬಿಟ್ಟು ಈ ರಾಜ್ಯ ಒಕ್ಕೂಟದವ್ರು ಕರೆದಾಗ ಮೀಟಿಂಗೆಲ್ಲ ಹೋಗುವಂಥದ್ದು ಮತ್ತು ಅಲ್ಲಿ ಗ್ರಾಮ ಸಭೆ ನಡೆಸುವಂಥದ್ದು, VRW, MRWಗೆ ಬರುವಂಥ ಏನೇನು ಸೌಕರ್ಯಗಳು, ಒಂದು ಇಡಿಗಂಟೆ ಆಗಿರ್ಬೋದು, ಒಂದು ಕನಿಷ್ಠ ವೇತನ ಆಗಿರ್ಬೋದು, ಒಂದು ಕಾಯಮಾತಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇವೆಲ್ಲ ಮಾಡಬೇಕಂತ ಹೋರಾಟ ತುಂಬ ಮಾಡ್ಕೊಂಡ್ರು. ಇವತ್ತು ನಾವು ತುಂಬ ಹತ್ರದಲ್ಲಿದ್ದೀವಿ, ಮರಳಿ ತಾಲೂಕು ಮಾದೇವಪುರ ಹತ್ರದಲ್ಲಿದ್ದಾರೆ. ಆದರೆ ನಮಗೆ ಇದು ಏನು ಅವ್ರಿಗೆ ನಿವೃತ್ತಿ ಹೊಂದಿದ್ರೆ ಅವ್ರಿಗೆ ಏನು ಸಿಕ್ಕಿಲ್ಲ, ಏನೂ ಇಲ್ಲ. ಇವತ್ತು ನಮಗೂ ಅದು ಏನೈತೆ ಗೊತ್ತಿಲ್ಲ ಹುಟ್ಟಲ್ಲಿ. ಅದು ಅವರು ತುಂಬ ಶ್ರಮ ಬಿದ್ದರು. ಅವರು ಒಂದು ಇಡಿಗಂಟಾರ ಕೊಟ್ಟಿದ್ರೆ ಇಡೀ ರಾಜ್ಯದಲ್ಲಿ MRWಗಳು ಸುಮಾರು ಜನ ವಯಸ್ಸಾಗಿರೋರು MRW ಇದ್ದಾರೆ ಎಲ್ಲ ತಾಲೂಕಿನಲ್ಲಿ. ಒಂದು ಇಡಿಗಂಟು ಕೊಟ್ಟಿದ್ರೆ ಅವರು ಮುಂದಕ್ಕೆ ಅವ್ರು ಜೀವನ ಮಾಡ್ಕೊಂಡು ಹೋಗೋದಾಗಿತ್ತು. ಇವರು ಬರೀ ಕೈನಲ್ಲಿ ಇವತ್ತು ಇಲಾಖೆಗೆ ಇಷ್ಟ ಅವರಿಗೆ ದೇವರು ಆಯುಷ್ಯ ಅವ್ರಿಗೆ ಕೊಟ್ಟು ಕಾಪಾಡಿ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನು 2 ಮಾತುಗಳನ್ನ ಅವ್ರಿಗೆ ಅವಕಾಶ ಮಾಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ.